500 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಬೇಕು ಅಂತ CWMA ಆದೇಶವೇನೋ ಕೊಟ್ಟಿದೆ. ಅದಕ್ಕೆ ಜಲಸಂಪನ್ಮೂಲ ಖಾತೆ ಸಚಿವರು ಈಗ ಪ್ರಶ್ನೆ ಮಾಡಿದ್ದಾರೆ, ತಗಾದೆ ತೆಗೆದಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಆದೇಶವನ್ನ ಈಗ ಪ್ರಶ್ನೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ರಾಮಲಿಂಗಾರೆಡ್ಡಿ ಅವರು ಆಲ್ರೆಡಿ ಈಗ ಪ್ರಶ್ನೆ ಕೇಳಿಬಿಟ್ರು. ತಮಿಳುನಾಡಿಗೆ ಕಾವೇರಿ ನೀರು ಬಿಡುವಂತೆ ಸೂಚನೆಯನ್ನು ಕೊಟ್ಟಿದ್ದಾರಲ್ಲ, ಅದು ಹೆಂಗೆ ಸಾಧ್ಯ ಆಗ್ತದೆ? ನಮಗೆ ನೀರಿಲ್ಲ. ಆದೇಶ ಪ್ರಶ್ನೆ ಮಾಡಲಿಕ್ಕೆ ಈಗ ರಾಜ್ಯ ಸರ್ಕಾರ ಈಗ ಮುಂದಾಗಿದೆ. 15 ದಿನ 3500 ಕ್ಯೂಸೆಕ್ ನೀರನ್ನು ಹರಿಸುವಂತೆ CWMA ಆದೇಶವನ್ನು ಹೊರಡಿಸಿದೆ. ಆದರೆ ನಮ್ಮ ರಾಜ್ಯದಲ್ಲಿ ಬರಗಾಲ ಇದೆ, ಮಳೆ ಆಗಿಲ್ಲ, ನೀರು ಬಿಡೋಕ್ಕಾಗಲ್ಲ. CWMA ಆದೇಶವನ್ನು ಪ್ರಶ್ನೆ ಮಾಡ್ತೀವಿ. ಇದು ಸಚಿವ ರಾಮಲಿಂಗಾರೆಡ್ಡಿಯವರ ಹೇಳಿಕೆ. ಇದು CWMA ಆದೇಶ ಈಗ ಪ್ರಶ್ನೆ ಮಾಡಲೇಬೇಕಾಗ್ತದೆ. ಯಾಕಂದರೆ ಅಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಇಲ್ಲಿಯ ನೈಜ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಿದ್ದಾರಾ, ಜಲಾಶಯಕ್ಕೆ ಅವರು ಭೇಟಿ ಕೊಟ್ಟಿದ್ದಾರಾ, ಇದ್ರ ಬಗ್ಗೆ ಒಂದು ಸಮಗ್ರ ಒಂದು ಚರ್ಚೆ ಆಗಿದೆಯಾ, ಎಲ್ಲವೂ ಕೂಡ ಭಾಳ ಮುಖ್ಯ ಆಗ್ತದೆ. ಇಲ್ಲಿ ನೀರಿಲ್ಲ ಅಂದರೆ ಏನು ಮಾಡಬೇಕು? ಜಲಾಶಯದ ನೀರಿನ ಮಟ್ಟ ಕಮ್ಮಿ ಆಗ್ತಾನೆ ಇದೆ. ಯಾಕಂದರೆ ಮಳೆ ಬಂದರೆ ಓಕೆ, ಮಳೆನೇ ಬರಲಿಲ್ಲ ಅಂದರೆ ಜಲಾಶಯ ಹೆಂಗೆ ಭರ್ತಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ? ಮಳೆ ಬಂದರೆ ಒಳಹರಿವು ಜಾಸ್ತಿ ಆಗ್ತದೆ. ಆಗ ಅವ್ರು ಏನು ಕೇಳ್ತಾ ಇದ್ದಾರೆ ಅದನ್ನು ನೀರು ಕೊಡ್ಬೋದು. ಆದರೆ ಇಲ್ಲಿ ಮಳೆನೇ ಇಲ್ಲ, ಜಲಾಶಯ ಭರ್ತಿಯಾಗಿಲ್ಲ, ಇಲ್ಲಿ ರೈತರೇ ಬೀದಿಗೆ ಬಿದ್ದು ಹೋರಾಟ ಮಾಡ್ತಾ ಇದ್ದಾರೆ, ಉರುಳು ಸೇವೆ ಮಾಡ್ತಾ ಇದ್ದಾರೆ. ಇಲ್ಲಿ ರೈತರಿಗೆ ನೀರಿಲ್ಲ. ನೀವು ಎಲ್ಲದಕ್ಕೂ ರೂಲ್ಸು ಅಂದರೆ ಆಗಲ್ಲ. ಅದು ಪ್ರಕೃತಿ ನಿಯಮ. ಪ್ರಕೃತಿಗೆ ಸಹಜವಾಗಿ ನೀವು ಒಂದು ಕಡೆ ಮಳೆ ಆಗುತ್ತೆ, ಒಂದು ಕಡೆ ಮಳೆ ಆಗಲ್ಲ. ನೋಡಿ, ಸಹಜವಾಗಿ ದಕ್ಷಿಣ ಭಾರತದಲ್ಲಿ ಯಥೇಚ್ಛವಾಗಿ ಮಳೆ ಆಗ್ತಾ ಇರ್ತದೆ. ಉತ್ತರ ಭಾರತದಲ್ಲಿ ಈ ಸಲ ದಕ್ಷಿಣ ಭಾರತದಲ್ಲಿ ಮಳೆ ಏನೇನೂ ಆಗಿಲ್ಲ. ಉತ್ತರ ಭಾರತದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಮೊನ್ನೆ ಗುಜರಾತ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರವಾಹ ಸೃಷ್ಟಿಯಾಯಿತು. ಇನ್ನು ಹಿಮಾಚಲ್ ಪ್ರದೇಶ, ಶಿಮ್ಲಾ ಆ ಭಾಗದಲ್ಲೆಲ್ಲ ಸಾಕಷ್ಟು ಮಳೆ ಆಗ್ತಾ ಇದೆ. ಇನ್ನು ದಕ್ಷಿಣ ಭಾರತದಲ್ಲಿ ಮಳೆನೇ ಆಗಿಲ್ಲ. ಕಳೆದ ಬಾರಿ ಎಲ್ಲ ಈ ಸಲ ರೈತರು ಬಿತ್ತನೆ ಬೀಜ ಎಲ್ಲ ಬಿತ್ತಿದ್ರು, ಸಾಕಷ್ಟು ಹಸನ್ಮುಖಿ ಆಗಿದ್ರು ರೈತರು. ಈ ಸಲ ಸಹಜವಾಗಿ ಬೆಳೆದಂಥ ಬೆಳೆಗಳೇ ಒಣಗಿ ಹೋಗ್ತಾ ಇದ್ದಾವೆ. ಬೆಳೆದಂಥ ಬೆಳೆಗಳನ್ನು ಈಗ ಹೆಂಗೆ ಕಟಾವು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೂ ಈಗ ಮಳೆ ಬರ್ತಾ ಇಲ್ಲ. ಕುಡಿಯೋಕೆ ನೀರಿಲ್ಲ ಕೆಲವೊಂದು ಕಡೆ. ಏನೋ ಈ ಮಂಡ್ಯ ಭಾಗದಲ್ಲೆಲ್ಲ ಇದೇ ಕಾವೇರಿ ನೀರನ್ನೇ ಅವಲಂಬಿಸ್ಕೊಂಡಿದ್ದಾರೆ ಕುಡಿಯೋದಕ್ಕೆ. ಜೊತೆಗೆ ಜಾನುವಾರುಗಳಿಗಷ್ಟೇ ಅಲ್ಲ, ಕೃಷಿಗೂ ಕೂಡ ಇದೇ ನೀರನ್ನು ಅವರು ಅವಲಂಬಿತರಾಗಿದ್ದಾರೆ. ಹಾಗಾಗಿ ಇಲ್ಲಿಯ ರೈತರಿಗೆ ನೀರಿಲ್ಲ, ಇಲ್ಲಿಯ ಜನರಿಗೆ ನೀರಿಲ್ಲ. ನೀವು CWMA ಅವರು ನೀವು ಆದೇಶವನ್ನು ಕೊಟ್ಟರೆ ನಾವು ಹೆಂಗೆ ನೀರನ್ನು ಕೊಡಬೇಕು ಅವರಿಗೆ ಅಂತ ಈಗ ರಾಮಲಿಂಗಾರೆಡ್ಡಿ ಅವರು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವ್ರು ಪ್ರಶ್ನೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಯಾಕಂದರೆ ಸಹಜವಾಗಿ ಎಲ್ರಿಗೂ ಗೊತ್ತಿರುವಂಥ ವಿಚಾರನೇ ಅದು. ಸುಪ್ರೀಂ ಕೋರ್ಟಿಗೂ ಗೊತ್ತಿರೋವಂಥದ್ದು. ಯಾಕಂದರೆ ಸುಪ್ರೀಂ ಕೋರ್ಟಲ್ಲಿ ಇರೋರೇನು ಮನುಷ್ಯರಲ್ವಾ? ಅಲ್ಲಿ ಜಡ್ಜ್ಗಳು ಅವರು ಕೂಡ ಮನುಷ್ಯರೇ, ಅವರಿಗೂ ಕೂಡ ಗೊತ್ತಿರ್ತದೆ ಇಲ್ಲಿಯ ಪರಿಸ್ಥಿತಿ ಏನಾಗಿದೆ ಅಂತ. ಹಾಗಾಗಿನೇ ಸ್ಪಾಟ್ ವಿಸಿಟನ್ನು ಮಾಡಬೇಕಾಗ್ತದೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಸ್ಪಾಟ್ ವಿಸಿಟ್ ಮಾಡಿದಾಗ ನೈಜತೆ ಏನು, ಸತ್ಯಾಸತ್ಯತೆ ಏನು ಎಲ್ಲವೂ ಕೂಡ ಅರ್ಥ ಆಗ್ತಾ ಹೋಗ್ತದೆ. ಹಾಗಾಗಿ ಈ CWMA ಆದೇಶವನ್ನು ನಾವು ಪ್ರಶ್ನೆ ಮಾಡ್ತೀವಿ ಅಂತ ನೀರಾವರಿ ಸಚಿವರು ರಾಮಲಿಂಗಾರೆಡ್ಡಿ ಅವರು ಈಗ ಪ್ರಶ್ನೆಯನ್ನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ ಅವರು ಮಾಧ್ಯಮದ ಮುಂದೆ ಬಂದು ಕೂಡ ಆಕ್ರೋಶವನ್ನು ಕೂಡ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಕಳೆದ ಬಾರಿನೂ ಕೂಡ ತಮಿಳುನಾಡಿಗೆ ಅದೇನು ಆ್ಯಸ್ ಪರ್ ರೂಲ್ಸ್ ಏನಿದೆ ಅಷ್ಟು ನೀರು ಬಿಡಬೇಕು ಅಂತ ಅವ್ರು ತಗಾದೆಯನ್ನು ತೆಗೆದಿದ್ರು. MK ಸ್ಟಾಲಿನ್ ಆಗ ಮುಖ್ಯಮಂತ್ರಿ ಆಗಿದ್ದರು. ಈಗ ಜೋಸೆಫ್ ವಿಜಯ್. ತಮಿಳುನಾಡಲ್ಲಿ ಯಾರೇ ಮುಖ್ಯಮಂತ್ರಿ ಆಗಿದ್ರು ಕೂಡ ಕಾವೇರಿ ವಿಚಾರದಲ್ಲಿ ಕಾಂಪ್ರಮೈಸ್ ಆಗೋದೇ ಇಲ್ಲ ಅವರು. ಈ ಜಯಲಲಿತನೂ ಅದೇ ಥರನೇ, ಅದೇ ರೀತಿಯಲ್ಲಿ ಈಗಿನ CM ಏನಿದಾರಲ್ಲ ಅವರು ಕೂಡ ಅದೇ ತಗಾದೆಯನ್ನು ತೆಗಿತಾ ಇದ್ದಾರೆ. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರು ಈಗ ಪ್ರಶ್ನೆಯನ್ನು ಮಾಡ್ತಾ ಇರುವಂಥದ್ದು ಏನು ಅಂದರೆ, ನಮಗೆ ನೀರಿಲ್ಲ, ಬರಗಾಲ ಆಗಿದೆ, ಜಾನುವಾರುಗಳಿಗೆ ಸಾಕಷ್ಟು ಸಮಸ್ಯೆ ಆಗಿದೆ, 15 ದಿನ 3500 ಕ್ಯೂಸೆಕ್ ನೀರನ್ನು ಪ್ರತಿದಿನ ಬಿಡಬೇಕು ಅಂದರೆ ಹೇಗೆ ಅಂತ ಈಗ ರಾಮಲಿಂಗಾರೆಡ್ಡಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ.